ಹೇಳು ಮಿಲ್ಕಿ. ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ? ಏನು ನಮ್ಮಿಬ್ರ ಮಧ್ಯದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತಾನೆ ನಿನ್ಗೆ ಗೊತ್ತಿಲ್ವಾ? ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ನನಗೇನು ಕೋಪ ಬಂದಿದೆ ಅಂತಾನು ನಿನಗೆ ಗೊತ್ತಿಲ್ಲ? ನಮ್ ತಾಯಣಗೂ ನೆನಪಿಲ್ಲ ಕಣೆ, ಏನೇ ಆಯ್ತು? ಸರಿ ಬಿಡು, ಏನ್ ಮಾಡ್ತಿದ್ಯಾ? ಈಗ ತಾನೇ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನ್ ತಿಂತಿದ್ಯಾ? ಬಿರಿಯಾನಿ ಕಬಾಬು. ಓ, ಬಿರಿಯಾನಿ ಕಬಾಬು. ನಿನ್ನೆಯಿಂದ ನನಗಿಷ್ಟು ನೋವಾಗಿ ನಮ್ಮಿಬ್ರ ಮಧ್ಯದಲ್ಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಬಂದಿರ್ಬೇಕಾದ್ರೆ ನೀನ್ ಕೂತ್ಕೊಂಡು ಬಿರಿಯಾನಿ ಕಬಾಬ್ ತಿಂತಿದ್ಯಾ? ತಿನ್ನು ತಿನ್ನು, ನಿನಗೆ ಯಾಕಪ್ಪ ತಲೆ ಬಿಸಿ, ತಿನ್ನು. ದಯವಿಟ್ಟು ಏನಾಗಿದೆ ಅಂತ ಗೊತ್ತಿಲ್ಲ ಕಣೆ, ಏನಂತ ಸರಿಗೆ ಹೇಳು. ಅಯ್ಯೋ ಹಂಗೆಲ್ಲ ಏನು ಹೇಳ್ಬೇಡ. ನನಗೆ ಬೇಜಾರಾಗದ್ ಬಿಟ್ಟು ನನ್ನ ಮನ್ಸು ಒಡೆದು 100 ಪೀಸ್ ಆಗ್ಲಿ, ನಿನಗೇನು ಇನ್ನೂ 2 ಪೀಸ್ ಎಕ್ಸ್ಟ್ರಾ ಕಬಾಬ್ ಹಾಕೊಂಡು ತಿನ್ನು. ಸರಿ ಬಿಡು, ನೀನ್ ಊಟ ಮಾಡ. ಹಲೋ ಮಿಲ್ಕಿ. ಮಿಲ್ಕಿ, ಏನು ತಪ್ಪು ಮಾಡಿದ್ರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಕಣೆ. ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಸಾರಿ. ಮತ್ತೆ ಮಾಡ್ತಾವಳೆ. ಹಲೋ. ಅಲ್ಲ ಕಿರಣ, ನಾನು ಕಾಲ್ ಕಟ್ ಮಾಡಿದೆ ಸರಿ, ನೀನ್ ಮತ್ತೆ ಕಾಲ್ ಮಾಡ್ಬೇಕಂತ ಗೊತ್ತಾಗಲ್ವಾ? ಎಷ್ಟು ದಿನ ನಾನು ಕಾಯ್ತಿದ್ದೀನಿ ನಾನು. ನಿನಗೆ ವಾಯ್ಸ್ ಮೆಸೇಜ್ ಕಳ್ಸ್ತಾ ಇದ್ದೀನಿ ಕಣೆ. ಕಟ್ ಮಾಡಿದ್ಲು. ಈ ಕಾಲರ್ ಟ್ಯೂನ್ಗಾಗಿ ಒಂದನ್ನು ಒತ್ತಿ. ಮಿಲ್ಕು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ನೆನಪೇ ಆಗ್ತಿಲ್ಲ ಕಣೆ. ಏನಾದರೂ ತಪ್ಪು ಮಾಡಿದೆ ದಯವಿಟ್ಟು ಸಾರಿ. ಮತ್ತೆ ಮಾಡೋದು. ಹಲೋ. ಒಂದೇ ಒಂದ್ಸತಿ ನಂಗೆ ಕಾಲ್ ಟ್ರೈ ಮಾಡಿದ್ಯಾ ಅಲ್ವಾ? ಮತ್ತೊಂದ್ಸತಿ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ. ನಂತರ ಮಾತಾಡ್ಬೇಡ, ಮುಚ್ಕೊಂಡು ಫೋನ್ ಇಡು. ನೀನೇ ಫೋನ್ ಮಾಡ್ಬಿಡು, ನೀನೇ ಮಾತಾಡ್ಬೇಡ ಅಂತ ಹೇಳ್ತೀಯ. ಹಲೋ. ನಾನು ನಿಂಗೆ ಎಷ್ಟು ಮೆಸೇಜ್ ಮಾಡಿದೆ ಕಿರಣ, ಒಂದೇ ಒಂದು ಮೆಸೇಜಿಗೆ ರಿಪ್ಲೈ ಮಾಡಿದ್ಯಾ ನೀನು? ತಿಕ್ಲಿ, ನಾನು ನಿನ್ಗೆ ವಾಯ್ಸ್ ಮೆಸೇಜ್ ಕಳ್ಸ್ತಾ ಇದ್ದೀನಿ ಕಣೆ. ನನ್ಗೆ ಯಾವುದು ವಾಯ್ಸ್ ನೋಟ್ ಬಂದಿಲ್ಲ. ಎಲ್ಲಿ ವಾಯ್ಸ್ ಮೆಸೇಜ್ ಕಳ್ಸೋ ಮುಂಚೆ ನೀನೇ ಫೋನ್ ಮಾಡ್ತೀಯಲ್ಲ. ಓಹೋ, ಗೊತ್ತು ಬಿಡಪ್ಪ, ನಿನಗೆ ನನಗಿಂತ 2 ಕಬಾಬ್ ಪೀಸೇ ಜಾಸ್ತಿ ಆಯ್ತು ಅಂತ ಹೋಗಿ ಅದ್ರ ಜೊತೆನೆ ಜೀವನ ಮಾಡು. ನಮ್ಮ ತಾಯಣ್ಣಗೆ ಹೇಳ್ತಾ ಇದ್ದೀನಿ, ನಿನಗೆ ವಾಯ್ಸ್ ಮೆಸೇಜ್ ಕಳ್ಸ್ತಾ ಇದ್ದೀನಿ ಕಣೆ. ಸರಿ ಆಯ್ತು, ಇವಾಗ ನಾನು ವೇಟ್ ಮಾಡ್ತೀನಿ, ನನಗೆ ಮತ್ತೆ ವಾಯ್ಸ್ ನೋಟ್ ಕಳ್ಸು. ಎಲ್ಲೇ ಫೋನಲ್ಲೇ ಮಾತಾಡ್ತಾ ಇದೀವಲ್ಲೇ, ಮತ್ತೆ ವಾಯ್ಸ್ ನೋಟ್ ಏನು? ಮಿಲ್ಕಿ, ನಾನು ಹೇಳೋದು ಕೇಳು. ನಾನು ಏನೇ ತಪ್ಪು ಮಾಡಿದ್ರು ನನಗೆ ಅದು ನೆನಪಾಗ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಎಲ್ಲ ಸನಿಗಳು ಒಟ್ಟಿಗೆ ದಬಾಕೋತಾ ಇದೆಯಲ್ಲ, ಈ ಮೊಬೈಲ್ ಯಾಕೆ ಹಿಂಗಾಗ್ತಾ ಇದೆ? ಮಿಲ್ಕಿ, ನಾನು ಬೇಕಂತಾನೆ ತಪ್ಪು ಮಾಡ್ತಾ ಇರೋದು, ನೀನು ಅರ್ಥ ಮಾಡ್ಕೋ. ಇದಲ್ಲ ಯಾಕೆ ನನಗೆ ಹಿಂಗಾಗ್ತಾ ಇದೆ ಮತ್ತೆ ಹೇಳ್ಬೇಕಾ ಇವಳಿಗೆ? ಮಿಲ್ಕಿ, ನಾನು ಏನು ಮಾತಾಡಿದ್ದೀನೋ ಒಂದು ನೆನಪೇ ಆಗ್ತಾ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಏನೇ ತಪ್ಪು ಮಾಡಿದ್ರು. ಹಲೋ. ನಮಸ್ಕಾರ ಸರ್, ನಾವು ಬಂಬಂ ಗುರುಜಿ ಆಫೀಸಿಂದ ಕಾಲ್ ಮಾಡ್ತಿದ್ದೀವಿ. ನೀವು ಗುಂಡಿ ಪೂಜೆ ಮಾಡಿಸಿದ್ರೆ 1.5 ಲಕ್ಷ ಆಫರ್ ಇದೆ ಸರ್, ಮಾಡಿಸ್ತೀರಾ ಸರ್? ನೀನು ಬಸಡಾನ. ಮಿಲ್ಕಿ, ದಯವಿಟ್ಟು ನನ್ನ ಮಾತು ಕೇಳು. ನಾನು ಏನು ತಪ್ಪು ಮಾಡಿದ್ರು ನನಗೆ ಒಂದು ನೆನಪಾಗ್ತಾ ಇಲ್ಲ. ನಮ್ಮ ತಾಯಣ್ಣಗೆ ಹೇಳ್ತಾ ಇದ್ದೀನಿ, ಕೇಳು ದಯವಿಟ್ಟು. ಸಾರಿ. ಹಲೋ. ಇಷ್ಟೊತ್ತು ಬೇಕಾ ನಾನು ವಾಯ್ಸ್ ನೋಟ್ ಕಳ್ಸಕ್ಕೆ? ನಾನು ನಿನಗೆ ವಾಯ್ಸ್ ನೋಟ್ ಕಳ್ಸ್ತಾ ಇದ್ದೀನಿ ಕಡೆ. ಸಾಕು ಕಿರಣ, ಸಾಕು. ನನಗೆ ಗೊತ್ತು ನೀನು ಅಲ್ಲಿ ನೆಮ್ಮದಿಯಾಗಿ ಬಿರಿಯಾನಿ ಕಬಾಬ್ ತಿಂತಿದ್ಯಾ. ಎಲ್ಲಿ ನೆಮ್ಮದಿಯಾಗಿ ತಿನ್ನಕ್ ಬಿಡ್ತಾ ಇದೆಯಲ್ಲ? ನಮ್ಮ ಪ್ರಾಬ್ಲಮ್ಗಿಂತ ನಿನ್ಗೆ ಬಿರಿಯಾನಿ ಕಬಾಬೇ ಹೆಚ್ಚಾಗೋಯ್ತಲ್ಲ. ಹೌದು ಕಣೆ, ಹೌದು. ನನಗೆ ಬಿರಿಯಾನಿ ಕಬಾಬಿ 2 ಮುಖ್ಯ. 2 ಪೀಸ್ ಎಕ್ಸ್ಟ್ರಾ ತಿಂತೀನಿ. ತಿನ್ ಸಾಯಿ ಹೋಗು. ಚೀತು ಅಮ್ಮ, ಬಿರಿಯಾನಿ ಮುಖ್ಯ. ತಿನ್ನು. ನಿಂಗೆ ಬಿರಿಯಾನಿ ತಾನೇ ಇಂಪಾರ್ಟೆಂಟ್, ತಿನ್ನು. ಅಲ್ಲೇ ನಾನು ನೋಡ್ತಾ ಇದ್ಯಾ? ಇಲ್ಲಿ ನೋಡು, ತಗೋ ಕಬಾಬ್ ತಿನ್ನು. ಕೂಲ್ ಮಿಲ್ಕಿ, ಕೂಲ್. ನಾನು ಏನು ತಪ್ಪು ಮಾಡಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳು, ಅದನ್ನ ನಾನು ನೋಡ್ಕೋತೀನಿ.
ಅಲ್ಲ ಕಿರಣ, ನಿಂಗೆ ನಿಜವಾಗ್ಲೂ ಏನಾಯ್ತು ಅಂತ ಗೊತ್ತಿಲ್ವಾ? ಕರೆಕ್ಟಾಗಿ ಯೋಚನೆ ಮಾಡು, ನಿಂಗೆ ಗೊತ್ತಾಗುತ್ತೆ. ಗುಡ್ ನೈಟ್ ಅಂತ ಏನಾದ್ರು ಮೆಸೇಜ್ ಹಾಕಿಲ್ವಾ? ಅದಲ್ಲ, ಲೇಟಾಗಿ ರಿಪ್ಲೈ ಕೊಟ್ನಾ? ಅದನ್ನ ನೆಕ್ಸ್ಟ್ ವೀಕ್ ಜಗಳ ಮಾಡಕ್ಕಂತ ಇಟ್ಟಿದ್ದೀನಿ ಬ್ಯಾಕಪ್ ಆಗಿ. ಇನ್ಸ್ಟಾಗ್ರಾಮ್ ಫೋಟೋಗೆ ನಿಂಗೆ ಲೈಕ್ ಕಮೆಂಟ್ ಲವ್ ಯು ಅಂದ್ರೆ ಲವ್ ಯು ಟು ಅನ್ನೋದು ಮಾಡ್ತಾ ಇವನೇನೋ ಡೈಲಿ ನನ್ ಲವ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳೋ ತರ ಆಕಾಶದಲ್ಲಿ ಇಟ್ಟಾನೆ. ಬೇರೆ ನಮ್ ಲವ್ ಸ್ಟೋರಿ ಯಾವ್ದಾರು ಒಳ್ಳೆ ಗುಡ್ ಪ್ಲೇಸ್ ಇದ್ದ ಆ ಡೇಟ್ ಮಾಡ್ತೋಗ್ಬಿಟ್ಟಿದ್ದೀನ. ನೀನ್ ಯಾವಾಗ್ಲೂ ಮಾಡದೆ ಅದಲ್ಲ. ಇಲ್ಲ ಫ್ಲೋ ಕೆಟ್ಟದಾಗ ಏನ್ ಮಾತಾಡ್ಬಿಟ್ಟಿದ್ದೀನ? ಅಯ್ಯೋ, ಕೆಟ್ಟ ಮಾತ್ ಮಾತಾಡ್ದೇ ಇರೋ ಮನ್ಮತ ಅದಲ್ಲ, ಬೇರೆ ಹೇಳು. ಮತ್ತೆ ಇನ್ನೇನೇ ಪ್ರಾಬ್ಲಮ್ ಅದನ್ನ ಬಗಳು. ಏನ್ ಪ್ರಾಬ್ಲಮ್ ಗೊತ್ತಾ ಕಿರಣ? ನೀ ನನ್ಗೆ ಹರ್ಟ್ ಮಾಡಿರೋದಕ್ಕಿಂತ ನೀ ನನ್ಗೆ ಹರ್ಟೇ ಮಾಡಿಲ್ಲ ಅನ್ನೋ ತರ ಆರಾಮಾಗಿ ಬಿರಿಯಾನಿ ತಿಂದಿದ್ಯಾ ನೋಡು. ಇದನ್ನ ನೋಡಿದ್ರೆ ನನಗೆ ತಲೆ ಬಿಸಿ ಆಗ್ತಿರೋದು. ಮಿಲ್ಕಿ ಒಂದೇ ಒಂದ್ಸರಿ ಅದೇನ್ ಪ್ರಾಬ್ಲಮ್ ಅಂತ ನನ್ಗೆ ಹೇಳು, ಅದನ್ನ ನಾನು ನೋಡ್ಕೋತೀನಿ. ಕಿರಣ, ನೀನು ಒಂದೇ ಒಂದ್ಸತಿ ಯೋಚನೆ ಮಾಡು, ನೀನೇನ್ ತಪ್ಪು ಮಾಡಿದ್ಯಾ ಅಂತ ನಿನ್ಗೆ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ ಏನು ಅಂತ ಹೇಳಲ್ಲ ಮೊದಲೇ. ಮಿಲ್ಕಿ 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 ಏನ್ ಕಿರಣ? ಅದೇನ್ ಪ್ರಾಬ್ಲಮ್ ಅಂತ ಹೇಳು, ಅದನ್ನ ಇಲ್ಲೇ ಸಾಲ್ವ್ ಮಾಡ್ತೀನಿ. ಯಾಕ್ ಬಿಡು, ನೀನ್ ಹೋಗಿ ಆರಾಮಾಗಿ ಊಟ ಮಾಡು, ನಾನು ಹೊರಡ್ತೀನಿ. ಸರಿ, ನೀನ್ ಹೋಗಿರು, ನಾನು ಊಟ ಮಾಡ್ಕೊಂಡ್ ಬರ್ತೇನೆ. ಅಂದ್ರೆ ನಿನ್ಗೆ ನನ್ಗಿಂತ ಮತ್ತೆ ಬಿರಿಯಾನಿ ಕಬಾಬೇ ಇಂಪಾರ್ಟೆಂಟ್. ಹೋಗ್ತಿದ್ಯಾ? ಗೊತ್ತಿಲ್ಲ. ಈ ಶಾಪ್ ನೋಡಿ. ಬೇಡ. ಪಾನಿಪುರಿ ತಿಂತ್ಯಾ? ಬೇಡ. ಇಲ್ಲ ಯಾವ್ದಾರು ರೋಲ್ ತಿನ್ನು. ತಿನ್ನೋದ್ ಬೇಡ. ಸರಿ, ಎಲ್ಗಾದ್ರೂ ಹೋಗು. ಡಬ್ಬ ಸ್ಕೂಟಿ ಆನ್ ಆಗಲ್ಲ. ಕಿರಣ, ಒಂಚೂರು ಇಳಿ. ಲಾಸ್ಟ್ ಸತಿ ಕೇಳ್ತೀನಿ, ನಿಜವಾಗ್ಲೂ ನಿಂಗೆ ನೆನ್ಪಿಲ್ವಾ? ನಮ್ಮ ತಾಯಣೆಗೂ ನೆನ್ಪಿಲ್ಲ ಕಣೆ. ಸರಿ ಆಯ್ತು, ನಾವ್ ನೆನ್ನೆ ಎಲ್ಲಿ ಹೋಗಿದ್ವಿ? ಬಟ್ಟೆ ಶೋರೂಮ್ಗೆ. ಆಮೇಲೆ ಎಲ್ಲಿ ಹೋಗಿದ್ವಿ? ಟೆಂಪಲ್ಗೆ. ನಾವೆಲ್ಲಾ ಶುಕ್ರವಾರ ಟೆಂಪಲ್ಗೆ ಹೋಗ್ತೀವಿ ತಾನೆ, ಅದಾದ್ಮೇಲೆ ಎಲ್ಲಿ ಹೋಗಿದ್ವಿ? ಥಿಯೇಟರ್ಗೆ. ಮೂವಿ ಚೆನ್ನಾಗಿತ್ತಲ್ಲ? ಮೂವಿ ಚೆನ್ನಾಗಿದ್ದು ಸರಿ, ಅದಾದ್ಮೇಲೆ ಎಲ್ಲಿ ಹೋಗಿದ್ವಿ? ನಿಜವಾಗ್ಲೂ ಗೊತ್ತಿಲ್ಲ ಕಣೆ. ಸರಿ ಆಯ್ತು, ನಾನು ವಾಶ್ರೂಮ್ಗೆ ಹೋದ್ನಾ? ಬಾತ್ರೂಮ್ಗೆ ಹೋದಲ್ಲ? ಬಾತ್ರೂಮ್ ಅಲ್ಲ, ವಾಶ್ರೂಮ್. ಅದೇ ಕಣೆ, ವಾಶ್ರೂಮ್ ಬಾತ್ರೂಮ್ ಎರಡು ಒಂದೇ. ಕಣು, ವಾಶ್ರೂಮ್ ಹೇಳು. ಆಯ್ತು, ವಾಶ್ರೂಮ್. ನಾನು ವಾಶ್ರೂಮ್ಗೆ ಹೋಗ್ಬೇಕಾರೆ ಏನ್ ಮಾಡ್ದೆ ಹೇಳು? ನನ್ನ ಫೋನು ನನ್ನ ವ್ಯಾಲೆಟ್ ಎರಡು ನಿನ್ ಕೈಲಿ ಕೊಟ್ಟೋಗಿದ್ನಾ? ನಮ್ಮ ಅಪ್ಪನಾಣೆಗೂ ನಿನ್ ಮೊಬೈಲ್ ಚೆಕ್ ಮಾಡಿಲ್ಲ ಕಣೆ ನಾನು. ಕಿರಣ, ನೀ ನನ್ನ ಬಾಯ್ ಫ್ರೆಂಡು, ನೀ ನನ್ನ ಮೊಬೈಲ್ ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಬೋದು, ನಿಂಗೆ ಫುಲ್ ರೈಟ್ಸ್ ಇದೆ. ಆದ್ರೆ ನಾನು ಬ್ಯಾಗ್ ಕೊಟ್ಟು ಹೋಗಿದ್ದೆ ನೋಡು, ಅದನ್ನ ನೀನ್ ತಗೊಂಡೋಗಿ ನೆಲದ ಮೇಲೆ ಇಟ್ಟಿಲ್ಲ ಕಿರಣ. ನಮ್ಮಪ್ಪ ಪ್ರೀತಿಯಿಂದ ಕೊಡ್ಸಿದ್ ಬ್ಯಾಗು, ನನ್ನ ಮನ್ಸಿದೆಯಲ್ಲ 2 ಪೀಸ್ ಆಗೋಯ್ತು ಗೊತ್ತಾ? 2 ಪೀಸ? ಲೇ, ಅಪ್ಪ ಕೊಡ್ಸಿದ್ದು ತುಂಬಾ ಕಾಸ್ಟ್ಲಿ ನೀನೆ. 1100 rupees. ಮಿಲ್ಕಿ, ಹಿಂದೆ ಲಾರಿ ಬರ್ತಾ ಇದೆಯಾ ನೋಡು. ಇಲ್ಲ, ಅಲ್ಲೊಂದು ಲಾರಿ ನಿಂತಿದೆ. ನಿನ್ಗೆ ವೀಲಿಂಗ್ ಮಾಡಕ್ ಬರುತ್ತಾ? ಸೂಪರ್ ಆಗಿ ಮಾಡ್ತೀನಿ ಗೊತ್ತಾ? ಹೌದಾ? ನಾನು ಕುತ್ಕೋತೀನಿ, ವೀಲಿಂಗ್ ಮಾಡ್ತೀಯಾ?